ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 11ನೇ ತಾರೀಕು. ನಾಳೆ 8 ರಾಶಿಯವರಿಗೆ ದುಡ್ಡಿನ ಸುರಿಮಳೆ, ಭಾಗ್ಯದ ಬಾಗಿಲು ತೆರೆಯಲಿದೆ ಆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದದಿಂದ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ. ಹೌದು, ನಾಳೆ ಏಪ್ರಿಲ್ 11ನೇ ತಾರೀಕು ಶನಿವಾರ. ನಾಳೆಯಿಂದ ಈ 8 ರಾಶಿಯವರಿಗೆ ದುಡ್ಡಿನ ಸುರಿಮಳೆನೇ ಸಿಗಲಿದೆ. ಆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದದಿಂದ ನಿಮಗೆ ಭಾಗ್ಯದ ಬಾಗಿಲು ತೆರೆಯಲಿದೆ. ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರಗಳಲ್ಲಿ ಒಂದಷ್ಟು ತೊಂದರೆಗಳನ್ನು ಈ 8 ರಾಶಿಯವರು ಅನುಭವ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗತ್ತೆ. ನೀವು ದೇವಾಲಯಗಳಿಗೆ, ಪೂಜೆಗಳಿಗೆ ದರ್ಶನ ನೀಡುವುದು ಹೆಚ್ಚಿಗೆ ಆಗುತ್ತೆ. ಕುಟುಂಬದ ವಾತಾವರಣ ಸಂತಸಮಯವಾಗಿರುತ್ತೆ. ಆದರೆ ನಿಮ್ಮ ಮಾತಿನ ಮೇಲೆ ನೀವು ತುಂಬಾ ನಿಗಾ ಕೊಡಬೇಕಾಗತ್ತೆ. ಯಾರೊಂದಿಗಾದ್ರೂ ನೀವು ವಾದ ವಿವಾದಗಳಲ್ಲಿ ಸಿಲುಕುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ. ಸಾಧ್ಯವಾದಷ್ಟು ನೀವು ವಾಹನ ಚಲಾವಣೆ ಮಾಡುವಾಗ ನೀವು ಎಚ್ಚರಿಕೆಯಿಂದ ಇರಿ. ಮತ್ತು ನಿಮ್ಮ ಆಹಾರ ಪದ್ಧತಿಗಳ ಮೇಲೆ ನೀವು ತುಂಬಾನೇ ಗಮನವನ್ನು ಕೊಡಬೇಕಾಗುತ್ತೆ. ಸಹೋದ್ಯೋಗಿಗಳ ಜೊತೆಗೆ ನಿಮ್ಮ ಸಹಕಾರ ಹೆಚ್ಚಾಗ್ತಾ ಹೋಗುತ್ತೆ. ನೀವು ನಿರೀಕ್ಷೆ ಮಾಡಿದಷ್ಟು ಯಶಸ್ಸನ್ನು ನೀವು ಕಾಣ್ತೀರಾ. ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮಗೆ ನೀವು ಅಂದುಕೊಂಡ ಹಾಗೆ ಕಾಣುತ್ತದೆ. ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸು, ಆರ್ಥಿಕ ಲಾಭ ಎರಡೂ ಕೂಡ ನಿಮಗೆ ಕಂಡುಬರುತ್ತದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ಸಮತೋಲನಕ್ಕೆ ಬರುವ ಸಾಧ್ಯತೆ. ಈ ಹಿಂದೆ ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಅದು ಸಿಗದೇ ಇದ್ದರೆ ಆ ಹಣ ಕೂಡ ಈ ಸಮಯದಲ್ಲಿ ವಾಪಸ್ ಬರುತ್ತದೆ. ಹಾಗೆ ಸಾಲವನ್ನು ನೀವು ಕೊಡುವುದು ಸ್ವಲ್ಪ ತಪ್ಪಿಸಿ. ಈ ಸಮಯದಲ್ಲಿ ಕಠಿಣ ಪರಿಶ್ರಮ ಮತ್ತು ನೀವು ಶ್ರದ್ಧಾಭಕ್ತಿಯಿಂದ ಮಾಡುವ ಕೆಲಸಗಳಲ್ಲಿ ನೀವು ಎಲ್ಲ ಕೆಲಸಗಳಲ್ಲಿ ಸಾಧ್ಯವಾದಷ್ಟು ನೀವು ಒಳ್ಳೆಯದನ್ನೇ ಸಾಧಿಸ್ತೀರಿ. ಕುಟುಂಬ ಸದಸ್ಯರೊಂದಿಗೆ ನೀವು ಸಾಕಷ್ಟು ಬೆಂಬಲವನ್ನು ಪಡೆದುಕೊಳ್ಳೋದ್ರಿಂದ ಮನೆಯ ವಾತಾವರಣ ಕೂಡ ಸಂತಸಮಯವಾಗಿದೆ. ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು, ಬಂಧು ಮಿತ್ರರಿಂದ ನಿಮಗೆ ಸಂಪೂರ್ಣ ಬೆಂಬಲವನ್ನು ಸಿಗ್ತಾ ಹೋಗುತ್ತೆ. ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಈ ಸಮಯದಲ್ಲಿ ವಾದ ಮಾಡೋದನ್ನ ನೀವು ತಪ್ಪಿಸಿ. ಏಕೆಂದರೆ ಅದರಿಂದ ನೀವು ಕಾನೂನು ವಿಚಾರಗಳಿಗೆ ನೀವು ಸಿಲುಕ ಹಾಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ನಡವಳಿಕೆ ನಿಮ್ಮ ಸಂಗಾತಿಗೆ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ. ಸಾಧ್ಯವಾದಷ್ಟು ಅಪಾಯದಿಂದ ದೂರನೇ ಇರಿ. ನಿಮ್ಮ ಮೈ ಮೇಲೆ ಎಳ್ಕೊಳಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತುಂಬಾನೇ ಅಪಾಯ ಕಾದಿರುತ್ತೆ. ಆದಾಯದಲ್ಲಿ ನಿಮಗೆ ಹೆಚ್ಚಳದ ಸೂಚನೆ ಇದ್ದು ನಿಮ್ಮ ವೃತ್ತಿಪರದಲ್ಲಿ ನೀವು ಹೆಚ್ಚಿನ ಲಾಭವನ್ನೇ ನೀವು ಗಳಿಸ್ತೀರಾ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶ ಸಿಗುತ್ತೆ. ನಿಮ್ಮ ಕೋಪದ ಮೇಲೆ ನೀವು ನಿಯಂತ್ರಣವನ್ನು ಇಟ್ಟುಕೊಳ್ಳಿ. ಹಾಗೆ ಆರೋಗ್ಯದ ಮೇಲೆ ಜಾಗೃತರಾಗಿ. ನೀವು ಮಾಡುವ ಕೆಲಸಗಳಲ್ಲಿ ಗಡಿಬಿಡಿ ಉಂಟಾದ್ರೂ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಜ್ಞಾನದಿಂದ ಮಾಡಿ. ನೀವು ಸಂಜೆಯ ವೇಳೆಗೆ ನಿಮಗೆ ಅದರಿಂದ ನೆಮ್ಮದಿಯೇ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರಗಳು ಕೂಡ ನಿಮ್ಮ ಕೈಗೂಡ್ತಾ. ನೀವು ಹೀಗಾಗಿ ಮದುವೆ ಆಗಿ ನಿಮಗೆ ಮಕ್ಕಳು ಆಗಿಲ್ಲ ಅಂತ ನಿರೀಕ್ಷೆ ಮಾಡ್ತಿರೋರಿಗೆ ಈ ಸಮಯದಲ್ಲಿ ನಿಮಗೆ ಶುಭ ಸುದ್ದಿ ಕೇಳುವ ಅವಕಾಶ ಕೂಡ ಸಿಗುತ್ತೆ. ಹಾಗೆ ಸಾಕಷ್ಟು ಸಮಯದಿಂದ ವಧುವರವನ್ನು ನೋಡಿದ್ದಾಯ್ತು, ಯಾವ ಮಾತುಗಳು ಒಪ್ಪುತ್ತಾ ಇಲ್ಲ ಅಂತ ಅಂತಿರೋರಿಗೆ ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡ ಹಾಗೆ ನೀವು ಇಷ್ಟಪಟ್ಟ ಹುಡುಗ ಹುಡುಗಿಯಾಗಲಿ ನಿಮಗೆ ಮದುವೆ ಆಗೋ ಸಾಧ್ಯತೆ ಕೂಡ ಇದೆ. ಜೊತೆಗೆ ನಿಮ್ಮ ಪ್ರೀತಿಯ ವಿಚಾರಗಳಲ್ಲಿ ಕೂಡ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಮನೆಯವರು ಕೂಡ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಣಕಾಸಿನ ವಿಚಾರಗಳಲ್ಲಿ ನೀವು ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಂಡ್ರೆ ನಿಮಗೆ ತುಂಬಾನೇ ಒಳ್ಳೆಯದು. ಕೆಲ ಲಾಭ ಮತ್ತು ಅದೃಷ್ಟ ಪಡೆದಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿ: ಮಿಥುನ ರಾಶಿ, ಮೀನ ರಾಶಿ, ಕುಂಭ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ